ಪಥರುಚಿ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಬಿಳಿ ಅಜ್ಜನಿಗೆ ಮೈಯೆಲ್ಲ ಕಣ್ಣು. ಈ ಒಗಟಿನ ಉತ್ತರ ಏನಿರಬಹುದು? ಯೋಚನೆ ಮಾಡಿ. ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ತಿಂಡಿಗಳಲ್ಲಿ ಇದು ಒಂದು. ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಂದ ಸಮೃದ್ಧವಾಗಿರುವ ಇದು ಉಪಾಹಾರದ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ ಎನ್ನಬಹುದು. ಪದೇ ಪದೇ ತಿಂದರೂ ಬೇಜಾರು ಅಂದೆನಿಸಿದ ತಿಂಡಿ ಅಂದರೆ ಇದು ಮಾತ್ರನೇ. ಇದರ ರುಚಿನೇ ಅಂಥದ್ದು. ಹೌದು ವೀಕ್ಷಕರೇ, ನಿಮ್ಮ ಯೋಚನೆ ಸರಿಯೇ. ಉತ್ತರ ದೋಸೆ. ದೋಸೆಗೆ ಬಳಸುವ ಸಾಮಗ್ರಿಗಳಲ್ಲಿ ಹಾಗೂ ಅದನ್ನು ಮಾಡುವ ವಿಧಾನದಲ್ಲಿ ಅದರ ರುಚಿ ಅಡಗಿದೆ ಎನ್ನಬಹುದು. ನಾನಾ ಬಣ್ಣಗಳಲ್ಲಿ, ನಾನಾ ವಿಧಗಳಲ್ಲಿ ವೈವಿಧ್ಯಮಯ ದೋಸೆಗಳನ್ನು ತಯಾರಿಸಬಹುದಾದ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಲೇ ಇವೆ ಅಲ್ವೇ ವೀಕ್ಷಕರೇ? ಎಳೆಯ ಚಿನ್ನರಿಂದ ಹಿಡಿದು ಹಿರಿಯ ವಯಸ್ಸಿನವರಿಗೂ ತಿನ್ನಲು ಯೋಗ್ಯ ಆಹಾರವಾದ ದೋಸೆಯ ನಾನಾ ವೈವಿಧ್ಯಗಳನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ಇವತ್ತು ನಮ್ಮ ಅತಿಥಿ ಅನ್ಸೂಯ ಅವರು ದಿಢೀರಂತ ಆಗೋ ದೋಸೆ ಮತ್ತು ಪೌಷ್ಟಿಕವಾದಂತ ದೋಸೆ, 2 ಥರ ದೋಸೆ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ತರ ಮಾಡ್ತಾರೆ, ಹೇಗಿರುತ್ತೆ, ರುಚಿ ಹೇಗಿದೆ ಅಂತ ನೋಡೋಣ. ಹಾಗೇನೆ ಅನ್ಸೂಯವ್ರೆ, ಈಗ ನಮ್ಗೆ 2 ಥರದ ಯಾವ ದೋಸೆ ಮಾಡ್ತಿದ್ದೀರಾ? ಒಂದು ಅಡೆ ದೋಸೆ, ಬೇಳೆಗಳೆಲ್ಲ ಸೇರಿಸಿ ಮಾಡೋಂಥದ್ದು. ಇನ್ನೊಂದು ರವೆ ದೋಸೆ, ಅದ್ರ ಮಧ್ಯೆ ಮಸಾಲೆ ಹಾಕಿ ಮಾಡೋಂಥದ್ದು. ಸರಿ, ಹಾಗಿದ್ರೆ ಒಂದು ಅಡೆ ದೋಸೆ, ಒಂದು ರವೆ ದೋಸೆ. ಮೊದ್ಲಿಗೆ ಯಾವ್ದು ಮಾಡ್ತೀರಾ? ಮೊದಲಿಗೆ ರವೆ ದೋಸೆ ಹಿಟ್ಟು ಕಲ್ಸಿಟ್ಕೊಂಡ್ಬಿಡ್ತೀನಿ, ಅದು ಸ್ವಲ್ಪ ಹೊತ್ತು ನೆನಿಬೇಕು. ಹೌದಾ? ಆಮೇಲೆ ಅಡೆ ದೋಸೆ ಮಾಡ್ಬಿಟ್ಟು ಆಮೇಲೆ ನಂತರ ಇದನ್ನ ಮಾಡಿ. ಓಕೆ, ಮೊದ್ಲಿಗೆ ಹಾಗಿದ್ರೆ ರವೆ ದೋಸೆ ತಯಾರಿ ಮಾಡಿ ಇಟ್ಕೋತೀರಾ, ಅಡೆ ದೋಸೆ ಮಾಡ್ಕೊಡ್ತೀರಾ, ಆಮೇಲೆ ರವೆ ದೋಸೆ ಮಾಡ್ತೀರಾ. ಓಕೆ ಸರಿ, ಹಾಗಿದ್ರೆ ಏನೇನು ಮೊದ್ಲು ರವೆ ದೋಸೆಗೆ ಏನೇನ್ ತಗೊಂಡಿದ್ದೀರಾ ಹೇಳಿ, ಮಿಕ್ಸ್ ಮಾಡ್ತೀರಾ? ರವೆ ದೋಸೆಗೆ ಅಕ್ಕಿ ಹಿಟ್ಟು 1 ಕಪ್ ಹಾಕೊಂಬಿಡಿ. ಈಗ ಅಂದ್ರೆ ಕಲ್ಸಿಟ್ಕೋಬೇಕಂದ್ರೆ ಎಷ್ಟೊತ್ತು ನೆನಿಬೇಕಾ? ಇದೊಂದು ಅರ್ಧ ಗಂಟೆ ನೆಂದ್ರೆ ಸಾಕು. ಆಮೇಲೆ ಸಣ್ಣ ರವೆ, ಅಕ್ಕಿ ಹಿಟ್ಟು, ಚಿರೋಟಿ ರವೆ ಎಷ್ಟು? 2 ಸಮ ತಗೊಂಡಿದ್ದೀರಾ? ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಇರ್ಬೇಕು, ಇದು ರವೆ ಸ್ವಲ್ಪ ಕಡಿಮೆ. ಒಂದೇ ಕರ್ದ ತರ ಅಷ್ಟಾದ್ರೆ ಸಾಕ, ಹೆಚ್ಚು ಕಡಿಮೆ ಆದ್ರೂ ತೊಂದ್ರೆ ಇಲ್ಲ. ಪರವಾಗಿಲ್ಲ. ಉಪ್ಪು ಸ್ವಲ್ಪ ಹಾಕೋಬೇಕು. ಸೋಡಾ 1 ಚಿಟಿಕೆ ಅಷ್ಟು. ನೀರು ಕೊಡಿ. ಹೀಗೆ ನಿಧಾನಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಹೀಗೆ ಮಾಡ್ಕೊಂಡು ಆಮೇಲೆ ನೀರು ಹಾಕೋಬೇಕು. ಸೊ ಹಾಗೆ ಸುಮ್ಮನೆ ಕಲ್ಸ್ಕೊಂಡ್ಬಿಡ್ತಿದ್ರೆ ಹಾಗೆ. ದಿಢೀರ್ ಅಂತ ಬೆಳಗ್ಗೆ ಏನ್ ತಿಂಡಿ ಮಾಡ್ಬೇಕಪ್ಪ ಅಂದ್ರೆ ಇದು ಒಂದು ಅರ್ಧ ಗಂಟೆ ನೆನ್ಸಿಟ್ಕೊಂಡು ಮಾಡ್ಕೊಳ್ಳೋದು. ಬೇಗ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಎಲ್ಲ ಇಷ್ಟಪಟ್ಟು ತಿಂತಾರೆ. ರವೆ ಇರೋದ್ರಿಂದ ಗರಿಗರಿಯಾಗಿ ಅಕ್ಕಿ ಹಿಟ್ಟು ಹಾಗೇನೆ, ಅಕ್ಕಿ ಹಿಟ್ಟುನು ಗರಿಗರಿಗೆ ಆಗುತ್ತೆ. 2 ಸೇರಿ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಆಮೇಲೆ ಧಾರಾಳವಾಗಿ ತುಪ್ಪ ಎಲ್ಲ ಹಾಕಿ ಮಾಡ್ತೀವಿ. ಓ ಹೌದಾ? ಅದಕ್ಕೆ ಚೆನ್ನಾಗಿ ಗರಿ. ಆಮೇಲೆ ಈ ದೋಸೆ ಏನಾದ್ರು ಹೆಂಚಿನ ಮೇಲೆ ಒಂದೊಂದ್ಸಲ ಪ್ರಾಬ್ಲಮ್ ಆಗುತ್ತಲ್ಲ, ಹೇಳೋದಿಲ್ಲ. ಆ ಟೈಮಲ್ಲಿ ಈರುಳ್ಳಿ ಮಧ್ಯಕ್ಕೆ ಕಟ್ ಮಾಡ್ಬಿಟ್ಟು ಅದನ್ನ ಎಣ್ಣೆ ಹಾಕ್ಬಿಟ್ಟು ಹೀಗೆ ಚೆನ್ನಾಗಿ ಸವರಿದ್ರೆ ದೋಸೆ ಈಸಿಯಾಗಿ ಹೇಳುತ್ತೆ. ಅದೊಂದು ಟಿಪ್ಸ್. ಆಮೇಲೆ ಹಾಗಲಕಾಯಿ ಎಲೆನ ನೀರಲ್ಲಿ ಕುದಿಸ್ಬಿಟ್ಟು ಅದು ಸೋದಿಸ್ಕೊಂಡ್ಬಿಟ್ಟು ಆ ನೀರ್ನ ಜೇನುತುಪ್ಪದಲ್ಲಿ ಬೆರೆಸ್ಕೊಂಡು ದಿನಕ್ಕೆ 2 ಸಲ ಕುಡಿದ್ರೆ ಅಜೀರ್ಣ ಆಗ್ಬಿಟ್ಟು ತೇಗ್ ಬರ್ತಾ ಇರ್ತಲ್ಲ, ಅದನ್ನ ಕುಡಿದ್ರೆ ಕಂಟಿನ್ಯೂಸ್ ಆಗಿ ಒಂದು 5-6 ದಿವಸ ಪೂರ್ತಿ ಹೊರಟೋಗ್ಬಿಡುತ್ತೆ. ಹೌದಾ? ದೋಸೆ ಹದಕ್ಕೆ ಇದು ಸ್ವಲ್ಪ ನೀರಾಗೆ ಕಲ್ಸ್ಕೋಬೇಕು. ಹೌದಾ? ಉದ್ದಿನ ಬೇಳೆ ದೋಸೆಗಿಂತ ನೀರಾಗಿರ್ಬೇಕು. ದಪ್ಪಕ್ಕೆ ಹಾಕಿದ್ರೆ ಒಂಥರ ಮೆತ್ತಗೆ ಬರುತ್ತೆ, ಕ್ರಿಸ್ಪಿ ಬರಲ್ಲ. ಸ್ವಲ್ಪ ನೀರಾಗಿ. ಈಗ ರವೆ ದೋಸೆದು ಮಿಕ್ಸ್ ರೆಡಿ ಇದೆ, ಕಲ್ಸಿಟ್ಟಿದ್ದೀರಾ. ಈಗ ಅಡೆ ದೋಸೆಗೆ ಏನೇನ್ ತಗೊಂಡಿದ್ದೀರಾ ಒಂದ್ಸಲ ಹೇಳ್ಬಿಡಿ. ಆಗ್ಲೇ ರುಬ್ಕೊಂಡಿದೀವಲ್ಲ. ಅಕ್ಕಿ 1 ಪಾವು, ಅಕ್ಕಿ 1 ಪಾವು, 3 ತರ ಬೇಳೆ, ತೊಗರಿ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ, ಅವು 3 ಸೇರಿ 1 ಪಾವು. ಅದು ರಾತ್ರಿನೇ ನೆನೆಸಿ ಬೆಳಗ್ಗೆ ಎದ್ದು ರುಬ್ಬೇಕು. ರುಬ್ಬಿದೆ ಒಂದು 2 ಗಂಟೆ ಟೈಮ್ ನೆನೆಸಿ ಆಮೇಲೆ ಈ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ಒಗ್ಗರಣೆಗೆ ಹಾಕಿ ಫ್ರೈ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಆಮೇಲೆ ಹೆಂಚಿನ ಮೇಲೆ ಹಾಕೋದು. ಹೌದಾ? ಸರಿ, ಹಾಗಾದ್ರೆ ಈಗ ಹಿಟ್ ರೆಡಿ ಇದೆ, ನೀವೀಗ ಒಗ್ಗರಣೆಗೆ ಹಾಕೋತಿದ್ದೀರಾ? ಹೌದು. ಸರಿ. ಸೊ ಈಗ ದೋಸೆಲಿ ಸಾಮಾನ್ಯವಾಗಿ
ಒಗ್ಗರಣೆ ಕಡಿಮೆ ಅಲ್ವಾ, ಯಾವಾಗಾದ್ರೂ ಕೆಲವೊಂದು ದೋಸೆಗಳಿಗೆ ಹಾಕೊಂಡಿರ್ತೀವಿ. ಸೊ ಈ ಅಡೆ ದೋಸೆಗೂ ಈಗ ಒಗ್ಗರಣೆ ಮಾಡ್ಕೊಂಡೇ ಹಾಕ್ತೀವಿ. ಹೌದು, ಮಾಡ್ಕೊಂಡು ಹಾಕಿದ್ರೆ ಇದು ಚೆನ್ನಾಗಿರೋದು. ಹೌದಾ? ಇದು ಚಟ್ನಿ ಇಲ್ದೆ ಹಾಗೆ ತಿನ್ಬೋದು ಅಲ್ವಾ? ಬೇಕೇ ಬೇಕು ಅಂದ್ರೆ ಚಟ್ನಿ ಇಲ್ದೆ ತಿನ್ನೋರಲ್ವಾ ಕೆಲವರು, ಅಂತವ್ರು ಚಟ್ನಿನೂ ಹಾಕೋಬಹುದು, ಬರೀ ಹಾಗೇನು ತಿನ್ಬೋದು. ಈಗ ಎಣ್ಣೆ ಹಾಕೋತೀರಾ? ದೋಸೆಗಳಲ್ಲಿ ಮತ್ತೆ ಯಾವ ತರ ಮಾಡ್ತಿರ್ತೀರಾ? ಮತ್ತೆ ಎಲ್ಲಾ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತೀವಿ, ಅದು ತುಂಬಾ ಚೆನ್ನಾಗಿರುತ್ತೆ. ದಿಢೀರಂತ ಎಲ್ಲಾ ಹಿಟ್ಟು ಒಂದೊಂದು ಕಪ್ಪು. ಬೆಳಗ್ಗೆ ತಿಂಡಿಗೆ ಏನೇನ್ ಮಾಡ್ತೀರಾ ದೋಸೆ ಅಲ್ಲದೆ ನೀವು? ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಏನ್ ಮಾಡ್ಕೊಡ್ಬೇಕು ಎಲ್ರಿಗೂ ಅನ್ನೋದೇ ಒಂದ್ ದೊಡ್ಡ ಸಮಸ್ಯೆ ಎಲ್ರಿಗೂ ಅಲ್ವಾ? ದಿನಕ್ಕೊಂದು ಏನ್ ಮಾಡ್ಬೇಕಪ್ಪ ಅಂತ. ದಿನ ಎಲ್ಲಾ ಮಾಡ್ತೀವಿ, ಉಪ್ಪಿಟ್ಟು, ಅವಲಕ್ಕಿ, ಹುಳಿ ಅವಲಕ್ಕಿ. ಹುಳಿ ಅಂದ್ರೆ ಗೊಜ್ಜು ಅವಲಕ್ಕಿ, ಹುಣಸೆ ಹಣ್ಣಿನ, ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಲಿ ಪ್ಲೈನ್ ರೊಟ್ಟಿ ಮಾಡ್ತೀವಿ, ಹಿಟ್ಟು ತೊಳಸ್ಬಿಟ್ಟು ಎಣ್ಣೆಗಾಯಿ ಮಾಡ್ಬಿಟ್ಟು ಅದ್ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಹೇಗೆ ಅಂದ್ರೆ ಬರೀ ಅಕ್ಕಿ ಹಿಟ್ಟನ್ನ ನೀರು ಇಟ್ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯುವಾಗ ತೊಳಸ್ಬಿಡೋದು. ತೊಳಸ್ಬಿಟ್ಟು ಅದನ್ನ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿ ಲಟ್ಟಿಸ್ಬಿಟ್ಟು, ಅದು ಎಣ್ಣೆ ಇಲ್ದೆ ಬರೀ ಅಕ್ಕಿ ರೊಟ್ಟಿ, ಎಣ್ಣೆ ಹಾಕದೆ ಬರೀ ನೀರ್ ಹಾಕಿ ಅದನ್ನ ಮಾಡೋದು ರೊಟ್ಟಿ. ಚಟ್ನಿ ಏನಾದ್ರೂ ಹಚ್ಕೊಳ್ಳೋದು. ಚಟ್ನಿಗಿಂತ ಎಣ್ಣೆಗಾಯಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ. ಎಣ್ಣೆಗಾಯಿ ಅದಕ್ಕೆ ಬದನೆಕಾಯಿ ಎಣ್ಣೆಗಾಯಿ. ಆಮೇಲೆ ತೊಗರಿಬೇಳೆ ಚಟ್ನಿ ಅಂತ ಮಾಡ್ತೀವಿ, ಅದು ತುಂಬಾ ಚೆನ್ನಾಗಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿ ಕಡಲೆಬೇಳೆ ಸ್ವಲ್ಪ, ಹಸಿಮೆಣಸು, ಈರುಳ್ಳಿ, ಈಗ ಅಡೆಗಳಲ್ಲಿ ಕೆಲವೊಬ್ರು ಈಗ ಕಾಳುಗಳು ಹಾಕಿನೂ ಮಾಡ್ತಾರೆ, ಅಂದ್ರೆ ಬೇಳೆ ಜೊತೆಗೆ ಹೆಸರು ಕಾಳು ಅಥವಾ ಮಡಿಕೆ ಕಾಳು, ಸೊ ಅದನ್ನು ಹಾಕಿನೂ ಮಾಡ್ತಾರೆ. ಅದನ್ನು ಒಂಥರ ಚೆನ್ನಾಗಿ ಬರುತ್ತೆ. ಅದನ್ನು ಮಾಡಿ ಚೆನ್ನಾಗಿರುತ್ತೆ. ಬೇಳೆಗಳ ಜೊತೆ ಕಾಳುಗಳು ಸೊ ಒಳ್ಳೆ ಒಂದು ತರ ಇದು ಪೌಷ್ಟಿಕವಾದಂತಹ ದೋಸೆ ಅಂತ ಹೇಳ್ಬೋದು, ಸಾಮಾನ್ಯ ದೋಸೆಗಳಿಗಿಂತಲೂ ಇದು. ಹೌದು. ಆಮೇಲೆ ಉದ್ದಿನ ಬೇಳೆ ದೋಸೆ ಮಾಡ್ತೀವಲ್ವಾ, ಅದಕ್ಕೆ ನಾವು ಸ್ವಲ್ಪ ಒಂದು ಸ್ಪೂನ್ ಮೆಂತೆ, ಹೌದು, ಒಂಚೂರು ಅವಲಕ್ಕಿ ಹಾಕಿದ್ರೆ ದೋಸೆ ಚೆನ್ನಾಗಿ ಗರಿಗರಿ ಅಂತ ಬರುತ್ತೆ. ಆಪಲ್ ಹೆಚ್ಚಿದಾಗ ನಾವು ಅದು ಕಲರ್ ಚೇಂಜ್ ಆಗುತ್ತಲ್ಲ, ಅದು ಸ್ವಲ್ಪ ನಿಂಬೆ ಹಣ್ಣು ರಸ ಹಚ್ಚಿಟ್ಬಿಟ್ರೆ ಕಲರ್ ಹಾಗೆ ವೈಟ್ ಆಗಿ ಚೆನ್ನಾಗಿರುತ್ತೆ. ಯಾವುದು? ಆಪಲ್, ಸೇಬು ಹಣ್ಣು. ಸೇಬು ಹಣ್ಣು ಹಾಗೆ ಇರುತ್ತೆ. ಆಮೇಲೆ ಅಕ್ಕಿ ತೊಳೆದ ನೀರಲ್ಲಿ ಮುಖ ತೊಳ್ಕೊಂಡ್ರೆ ತುಂಬಾ ಮೊಡವೆಗಳೆಲ್ಲ ಹೋಗುತ್ತೆ. ಹೌದಾ? ಈಗ ದಿನ ಮಾಡೋ ಅನ್ನಕ್ಕಿಡೋ ಅಕ್ಕಿ ತೊಳೆದಿದ್ದು ನೀರಿಂದ ಮುಖ ಓಹೋ, ತುಂಬಾನೇ ಸುಲಭವಾಗಿದೆ. ಯಾಕಂದ್ರೆ ದಿನ ಅನ್ನ ಅಂತೂ ಮಾಡೇ ಮಾಡ್ತೀವಿ, ಅಕ್ಕಿ ತೊಳಿತೀವಿ. ಆಮೇಲೆ ಆ ನೀರ್ನ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರು ಕೂಡ ಹೆಂಗಸರಿಗೆಲ್ಲ ಈ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲಾನು ತುಂಬಾನೇ ಸಾಲ್ವ್ ಆಗುತ್ತೆ. ಉಪ್ಪು ಹಾಕೊಂಡು ಕುಡಿಬೇಕು ಅಕ್ಕಿ ತೊಳೆದ ನೀರಲ್ಲಿ. ಒಳ್ಳೊಳ್ಳೆ ಟಿಪ್ಸ್ ಹೇಳ್ತಾನೆ ಇದ್ದೀರಾ. ಈಗ ಕೊತ್ತಂಬರಿ ಸೊಪ್ಪು ಇದರಲ್ಲೇ ಹಾಕ್ಬಿಡ್ತೀರಾ ಕೊತ್ತಂಬರಿನು? ಅದಕ್ಕೂ ಬೇಗ ಬಾಡುತ್ತಲ್ಲ, ಬೇಗ ಬಾಡುತ್ತೆ, ಅದಕ್ಕೆ ಈಗಲೇ ಕೊನೆಗೆ ಹಾಕಿ. ಅಡೆಗೆ ಸಾಮಾನ್ಯವಾಗಿ ಹಾಗೇನೂ ಹಾಕೋತಾರೆ ಅಲ್ವಾ ಕೆಲವೊಬ್ರು, ಬೇಕಂದ್ರೆ ಇದು ಒಂಥರ ರುಚಿ ಬರುತ್ತೆ ಇದೆಲ್ಲ ಒಗ್ಗರಣೆಯಲ್ಲಿ ಈರುಳ್ಳೆಲ್ಲ ಹಾಕೊಂಡ್ರೆ. ಇದಕ್ಕೊಂದ್ ಸ್ವಲ್ಪ ಹಸಿ ಜೀರಿಗೆ ಹಾಕೋದು. ಹಿಟ್ಟಿಗೆ ಜೀರಿಗೆ ಹಾಕೋತಾರೆ. ಜೀರಿಗೆ, ಉಪ್ಪು ಹಾಕಿಲ್ಲ ಹಾಗೆ, ಒಂಚೂರು ಸೋಡಾ ಸಾಕ್ಬಿಡಿ. ಸಾಕಲ್ವಾ? ಇದನ್ನ
ಇದನ್ನ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಫುಲ್ಲು ಎಲ್ಲ ಹೌದಲ್ವಾ, ಎಲ್ಲ ಕಡೆ ಸರಿಯಾಗಿ ಹೋಗ್ಬೇಕು. ಸರಿಯಾಗಿ ಉಪ್ಪು ಬೇರೆ ಒಂದೇ ಸಮ ಹಾಕಿದ್ದೀರಾ, ಒಂದೇ ಸಮ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಲಿತಾ ಇದೆ. ಮಿಕ್ಸ್ ಆಗೋ ಹಾಗೆ ಎಲ್ಲ ಕಲ್ತ್ಕೋಬೇಕು. ಇಷ್ಟು ಗಟ್ಟಿನೇ ಇರ್ಬೇಕಾ ಇದು? ಸ್ವಲ್ಪ ನನ್ಗೇನು ಗಟ್ಟಿ ಗಟ್ಟಿ ಇರ್ಬೇಕು, ಅನ್ಸ್ತಾ ಇದೆ. ಸ್ವಲ್ಪ ನೀರ್ ಸೇರಿಸ್ಬೇಕು. ಅಂದ್ರೆ ತುಂಬಾ ನೀರ್ ಹಾಕ್ಬಾರ್ದು, ಗಟ್ಟಿಯಾಗೇ ಇರ್ಬೇಕು. ಗಟ್ಟಿಯಾಗಿ ಇರ್ಬೇಕಿತ್ತು ಸ್ವಲ್ಪ. ಈ ದೋಸೆ ಸ್ವಲ್ಪ ದಪ್ಪಕ್ಕೆ ಹಾಕ್ಬೇಕು. ಹೌದಾ? ತೆಳ್ಳಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ದಪ್ಪಕ್ಕೆ ಹಾಕ್ಬೇಕು. ಆಮೇಲೆ ಮಧ್ಯ ಎಲ್ಲ ಸೇರ್ಸೋದ್ರಿಂದ ಅಷ್ಟು ತೆಳುನು ಬರಲ್ಲ ತೆಳುನು ಬರಲ್ಲ. ಇಲ್ಲ, ನೀರ್ ಹಾಕಿದ್ರೆ ಬರುತ್ತೆ ತೆಳ್ಳಗೆ, ಅಂದ್ರೆ ಗಟ್ಟಿಯಾಗೆ ಮಾಡಿ ರುಚಿ ಇರುತ್ತೆ. ಈಗೇನೀಗ ಎಣ್ಣೆ ಹಾಕ್ತೀರಾ ಮೊದಲು? ಒಂದೊಂದು ದೋಸೆ ಮಾಡೋದು ಒಂದೊಂದು ವಿಧಾನ ಅಲ್ವಾ? ಇಷ್ಟೊಂದು ದೋಸೆಗಳ ವಿಧಾನ ಇದೆ. ಸೊ ಕೆಲವೊಂದು ಕೆಳಗಡೆ ನೀರ್ ಹಾಕಿ ನೀರ್ ಚಿಮ್ಕಿಸಿನೂ ಮಾಡ್ತಾರೆ ಮಾಮೂಲು. ಸೊ ಇದಕ್ಕೆ ನೀವು ಎಣ್ಣೆ ಹಾಕಿದ್ದೀರಾ? ಇದಕ್ಕೆ ಎಣ್ಣೆ ಹಾಕ್ಬಿಟ್ಟೆ ಮಾಡೋದು. ಹರಡ್ಬಿಡ್ತೀರಾ ಹಾಗಿದ್ರೆ ಎಲ್ಲ ಕಡೆ? ಇದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಗರ್ಗರಿ ಅಂತ ಚೆನ್ನಾಗಿರುತ್ತೆ. ರಾಗಿ ದೋಸೆ ಕೂಡ ಮಾಡ್ತೀವಿ ನಾವು. ಉದ್ದಿನ ಬೇಳೆ ನೆನ್ಸ್ಬಿಟ್ಟು ರಾತ್ರಿ ಉದ್ದಿನ ಬೇಳೆ ನೆನ್ಸ್ಬಿಟ್ಟು ರುಬ್ಬಿಟ್ಟು ಬೆಳಗ್ಗೆ ರಾಗಿ ಹಿಟ್ಟು ಕಲ್ಸ್ಬಿಟ್ಟು ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡ್ಬೋದು. ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ರಾಗಿ ದೋಸೆ. ಹೆಸರು ಬೇಳೆ ದೋಸೆ ಮಾಡ್ತೀವಿ. ಹೆಸರು ಬೇಳೆ ಅವಲಕ್ಕಿ, ಅದು ಒಂದ್ ಅರ್ಧ ಗಂಟೆ ನೆಂದ್ರೆ ಸಾಕು. ಓ, ದಿಢೀರನ್ನ ದೋಸೆಗಳು ತುಂಬಾ ಗೊತ್ತಿವೆ ನಿಮ್ಗೆ ಅಂದ್ರೆ. ಅದು ಚೆನ್ನಾಗಿರುತ್ತೆ. ಹೇಳ್ತಾ ಇದ್ದೇನಾ? ಹೇಳುತ್ತೆ. ದೋಸೆ ಅಂತ ತಕ್ಷಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ತಿಂಡಿಗಳಲ್ಲಿ ದೋಸೆ ಬೇಗ ಆಗತ್ತೆ, ಆಮೇಲೆ ಹೊಟ್ಟೆನೂ ತುಂಬುತ್ತೆ. ನಮ್ಮನೇಲಿ ಒಂದೇ ತರ ದೋಸೆ ಮಾಡಿದ್ರೆ ಇಷ್ಟನೇ ಪಡಲ್ಲ ಅಲ್ವಾ? ಒಂದೊಂದ್ ವಾರ ಒಂದೊಂದ್ ತರ ದೋಸೆ ಮಾಡೋದು. ವಾವ್, ಗರಿ ಗರಿಯಾಗಿ ಕಾಣಿಸ್ತಾ ಇದೆ. ಕಲರ್ ಬಣ್ಣ ತುಂಬಾ ಚೆನ್ನಾಗಿ ಬಂದಿದೆ. ರುಚಿನೂ ಹಾಗೆ ಇರುತ್ತೆ ಅಲ್ವಾ? ತಿನ್ ನೋಡಿ ಹೇಳ್ತೀನಿ ನಾನು. ಇದ್ರಲ್ಲೆಲ್ಲ ಇರೋದ್ರಿಂದ ನೀವು ಹೇಳ್ದಂಗೆ ಚಟ್ನಿ ಬೇಕೇ ಬೇಕು ಅಂತೇನಿಲ್ಲ. ಚಟ್ನಿ ಏನ್ ಬೇಕಿಲ್ಲ, ಈರುಳ್ಳಿ ಬರೀ ತುಪ್ಪ ಹಾಕೊಂಡ್ಬಿಟ್ಟು ಹಾಗೆ ತಿನ್ಬೋದು. ಓ, ಬೇಕಿದ್ರೆ ಚಟ್ನಿ ಪುಡಿ ಆತರ ಮನೇಲಿರೋ ಚಟ್ನಿ ಪುಡಿ ಆದ್ರೆ ಆಗಿದೆ. ತೆಗಿತೀರಾ ಇದ್ರಲ್ಲಿ? ಬಿಸಿ ಬಿಸಿ ಅಡೆ ದೋಸೆ ರೆಡಿ ಆಗಿದೆ. ವಾವ್, ಬಿಸಿ ಬಿಸಿ ಅಡೆ ದೋಸೆ ರೆಡಿ ಆಗಿದೆ. ಮಾಡುವಾಗ್ಲೇ ನನ್ ಬಾಯಲ್ಲಿ ನೀರು ಬರ್ತಾ ಇತ್ತು. ಈಗ ಬೇರೆ ಬಿಸಿ ಬಿಸಿ ಆಗಿದೆ. 2 ತರ ಚಟ್ನಿ ಪುಡಿಗಳಿವೆ. ವೀಕ್ಷಕರೇ, ನಾನೇನು ಒಂದ್ ಪೀಸ್ ತಿಂದು ನೋಡ್ತೀನಿ. ಬಿಸಿ ಇದೆ, ಜಾಸ್ತಿ ಒಟ್ಟಿಗೆ ತಿನ್ನಕ್ಕಾಗಲ್ಲ, ಆಮೇಲೆ ಕೂತ್ಕೊಂಡು ತಿಂತೀನಿ. ಹಾಗಿದ್ರೆ ಮತ್ತೆ ನೀವ್ ಹೇಗೆ? ನಾನು ತಿಂದು ನೋಡ್ತೀನಿ ಏನಿದೆ ಅಂತ, ಹೇಗಿದೆ ಅಂತ. ನೀವು ಟ್ರೈ ಮಾಡಿ. ಇನ್ನೊಂದು ಪೀಸ್ ತಿಂದು ನೋಡೇ ಬಿಡ್ತೀನಿ ಈ ಚಟ್ನಿ ಪುಡಿ ಹಚ್ಕೊಂಡು. ರುಚಿ ಚೆನ್ನಾಗಿದೆಲ್ಲ, ತುಂಬಾ ಚೆನ್ನಾಗಿದೆ ಅನ್ಸಿ ಅವ್ರೆ. ವೀಕ್ಷಕರೇ, ಸೂಪರ್ ಆಗಿದೆ. ಬಾಯಲ್ಲಿ ಏನ್ ರುಚಿ ಇದೆ ಅಂದ್ರೆ ನೀವು ಮಾಡಿ ತಿಂದು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಅಡೆ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಮತ್ತೊಮ್ಮೆ ನೋಡೋಣ. ಅಕ್ಕಿ 1 ಕಪ್, ನೆನೆಸಿದ ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ 3 ಸೇರಿ 1 ಕಪ್, ಜೀರಿಗೆ 1 ಚಮಚ, ಸೋಡಾ ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹೆಚ್ಚಿದ ಹಸಿಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಅಡೆ ದೋಸೆ ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ. ನೆನೆಸಿದ ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆಯನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಬಿ 2 ಗಂಟೆ ಬಿಟ್ಟು ಈ ಹಿಟ್ಟಿಗೆ ಜೀರಿಗೆ, ಉಪ್ಪು, ಅಡುಗೆ ಸೋಡಾ ಬೆರೆಸಬೇಕು. ಈಗ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಸಿಡಿಸಿ ಕಡಲೆಬೇಳೆ, ಹೆಚ್ಚಿದ ಹಸಿಮೆಣಸಿನಕಾಯಿ, ಕರಿಬೇವು, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿದ ಒಗ್ಗರಣೆಯ ಮಿಶ್ರಣವನ್ನು ಸಿದ್ಧಪಡಿಸಿಟ್ಟುಕೊಂಡ ಹಿಟ್ಟಿನೊಂದಿಗೆ ಬೆರೆಸಿ ಎಣ್ಣೆ ಹಾಕಿ ಕಾದ ಕಾವಲಿ ಮೇಲೆ ಸ್ವಲ್ಪ ಹಿಟ್ಟನ್ನು ಹರಡಿ ಎಣ್ಣೆ ಹಾಕಿ 2 ಬದಿ ಕೆಂಪಗಾಗುವಂತೆ ಬೇಯಿಸಿದರೆ ಪೌಷ್ಟಿಕವಾದ ಅಡೆ ದೋಸೆ ಚಟ್ನಿ ಪುಡಿಯೊಂದಿಗೆ ಸವಿಯಲು ಸಿದ್ಧ. ಹಾಗಾದ್ರೆ ಈಗ ಇನ್ನೊಂದು ದೋಸೆಗೆ ನಾನ್ ರೆಡಿ ಇದ್ದೀನಿ, ನೀವು ರೆಡಿ ಇದೀರಲ್ವಾ?
ಅನ್ಸಿ ಅವ್ರೆ, ಈಗ ರವೆ ದೋಸೆಗೆ ರೆಡಿ ಇದೀರಾ ಮಾಡ್ಕೊಡಕ್ಕೆ? ವಯಸ್. ಓಕೆ, ಹಿಟ್ ರೆಡಿ ಇದೆ. ಹಿಟ್ಟಾಗಿದೆ. ಇದಕ್ಕೆ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಈರುಳ್ಳಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ, ಟೊಮೊಟೊ. ಓಕೆ, ರವೆ ದೋಸೆಗೂ ಈರುಳ್ಳಿ ಹಾಕೋತಿದ್ದೀರಾ? ಈರುಳ್ಳಿ, ಟೊಮೊಟೊ. ಸೊ ಇದರಲ್ಲಿ ಟೊಮೆಟೊ ಬಂತೀಗ. ಸ್ವಲ್ಪ ಉಪ್ಪು, ದೋಸೆ ಹಿಟ್ಟೆಲ್ಲ ಇರುತ್ತೆ ಸ್ವಲ್ಪ ಹಾಕಿರುತ್ತಲ್ಲ, ಆಗ್ಲೇ ಹಾಕಿದ್ರಿ. ಹೌದು. ಸ್ವಲ್ಪ ಉಪ್ಪು ಸೋಡಾ ಹಾಕಿದ್ರೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಕೊತ್ತಂಬರಿ. ಇದಕ್ಕೂ ಕೂಡ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀವಿ. ಏನು ಅಂದ್ರೆ ಡಿಫ್ರೆನ್ಸ್ ಅದ್ರಲ್ಲಿ ಗಟ್ಟಿ ಇತ್ತು, ಇದು ದೋಸೆ ಇಟ್ಟು, ಇದು ತುಂಬಾ ತೆಳ್ಳಗಿದೆ. ತೆಳ್ಳಗಿರುತ್ತೆ. ಮಧ್ಯದಲ್ಲಿ ಇದು ಈರುಳ್ಳಿ ಅದೆಲ್ಲ ಹಸಿದು ಮಸಾಲೆ ಹಾಕ್ತಿವಿ, ಅದ್ರಲ್ಲಿ ಫ್ರೈ ಆಗಿರುತ್ತೆ. ಇದು ಹಸಿದಾಕಿ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಸಾರಿನ ಪುಡಿ ಒಂದ್ ಸ್ವಲ್ಪ. ಓಹೋ, ಸಾರಿನ ಪುಡಿ ಬೇರೆ ಹಾಕ್ತಿದ್ದೀರಾ? ದೋಸೆಗೆ ಸಾರಿನ ಪುಡಿ, ಈ ಮಸಾಲೆಗೆ. ಈ ಮಸಾಲೆಗೆ ಈ ಸಾರಿನ ಪುಡಿ ಮನೇಲಿ ಮಾಡ್ಕೊಂಡಿರೋದ ನೀವು? ಹೌದು. ಹೇಗ್ ಮಾಡ್ತೀರಾ? ಈಗ ಒಬ್ಬೊಬ್ಬರ ಮನೇಲಿ ಎಲ್ಲರೂ ಮಾಡ್ಕೊಂತಿರ್ತಾರೆ ಸಾರಿನ ಪುಡಿ, ಒಬ್ಬೊಬ್ರು ಒಂಥರ ರುಚಿ ಇರುತ್ತೆ. ಈ ಸಾರಿನ ಪುಡಿ ನೀವೇನೇನ್ ಹಾಕೊಂಡಿದ್ದೀರಾ? ನಾವು ಒಣಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಮೆಣಸು, ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವು ಎಲ್ಲಾನು ಫ್ರೈ ಮಾಡ್ಕೊಂಡು ಇಲ್ಲಿ ಮಿಕ್ಸಿಗೆ ಹಾಕೋತೀವಿ. ಸ್ವಲ್ಪ ಬೇಕಾದ್ರೆ ಹೆಚ್ಚಿಗೆ ಮಾಡಿದ್ರೆ ಮಿಲ್ಲಕ್ಕೆ ಜಾಸ್ತಿ. ಸಾಮಾನ್ಯವಾಗಿ ರೆಡಿ ಇರುತ್ತೆ ನಿಮ್ಮ ಮನೇಲಿ ಸಾರಿನ ಪುಡಿ? ಮನೇಲೆ ಮಾಡ್ತೀವಿ ನಾವು. ಮೈಸೂರು ಸ್ಪೆಷಲ್ ಇದು? ಮೈಸೂರಿನವರಲ್ವಾ ನೀವು? ಹಾಗಿದ್ರೆ ಮೈಸೂರು ಸಾಂಬಾರ್ ಪುಡಿನ ಅದು? ಮೈಸೂರು ಸಾಂಬಾರ್ ಪುಡಿ ಅಂತ ಏನಿಲ್ಲ, ನಾವು ಬೆಂಗಳೂರಿನವ್ರೆ, ಮೈಸೂರಿಗೆ ಮದ್ವೆಗೆ ಹೋಗಿರೋದು. ಓಕೆ, ನಮ್ಮ ತಾಯಿ ಮನೇಲಿ ಮಾಡಿದ ಥರನೇ ಮಾಡಿದ್ವಿ. ಈಗ ದೋಸೆ ಹಾಕೋಣ. ಹೆಂಚು ಕಾದಿದೆ. ಈಗ ಅದನ್ನ ಇದಕ್ಕೆ ಏನ್ ಸೇರ್ಸ್ತಾ ಇಲ್ಲ ನೀವು? ಇದಕ್ಕೆ ಸೇರ್ಸಲ್ಲ, ದೋಸೆ ಹಾಕೊಂಡ್ಬಿಡ್ತೀರಾ ಹಂಚಿಗೆ? ಮೊದಲು ದೋಸೆ ಹಾಕ್ಬಿಟ್ಟು, ಅದೇ ಹೋಟೆಲ್ ಅಲ್ಲೆಲ್ಲ ಈ ತರ ದೋಸೆ ಸಿಗಲ್ಲ. ಅದು ಮಾಮೂಲಿ ಬರೀ ರವೆ ದೋಸೆ. ಇದು ನಾವು ರವೆ ದೋಸೆ ಹಾಕ್ಬಿಟ್ಟು ಮಧ್ಯದಲ್ಲಿ ಇದು ಈರುಳ್ಳಿ ಅದೆಲ್ಲ ಇಟ್ಟು ಅದೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡು ಮಾಡೋದು. ಇದು ತೆಳು ಇರೋದ್ರಿಂದ ಹರಡ್ಲೇಬೇಕು ನೀವು ಅಲ್ವಾ? ಹೌದು. ರವೆ ದೋಸೆ ಅಂದ್ರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ, ಬಾಯಲ್ಲೇ ನೀರು ಬರುತ್ತೆ. ಹೌದು. ಇದಕ್ಕೆ ತುಪ್ಪ ಹಾಕ್ಬೇಕು. ಓ, ಗರಿ ಗರಿ ಅಂತ ಚೆನ್ನಾಗಾಗುತ್ತೆ. ತುಪ್ಪ ಜಾಸ್ತಿ ಹಾಕ್ತಾ ಇದಾರೆ ವೀಕ್ಷಕರೇ. ನಿಮಗ್ ಬೇಡ ಅಂದ್ರೆ ನೀವು ಸ್ವಲ್ಪನೇ ಹಾಕೊಳ್ಳಿ. ತುಪ್ಪ ನೋಡಿ ಗಾಬರಿ ಆಗ್ಬೇಡಿ, ರುಚಿ ಬರ್ಲಿ ಅಂತ ಹಾಕ್ತಾ ಇದಾರೆ ಅನ್ಸೂಯ ಅವರು. ರವೆ ದೋಸೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಮಾಡಿದ್ರಲ್ಲ ಅಂತ ಕೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆತರ ಅಂತ ಹೇಳಿ. ನಮ್ಮ ವೀಕ್ಷಕರು ಪ್ರಯತ್ನ ಮಾಡೇ ಮಾಡ್ತಾರೆ ಅನ್ಕೊಂಡಿನಿ. ಎಣ್ಣೆ ಬದಲು ತುಪ್ಪ ಹಾಕಿದೀರಾ ನೀವಲ್ಲ? ತುಪ್ಪ ಹಾಕಿದ್ರೆ ಇದು ಹಾಕ್ತಿವಲ್ಲ, ಚೆನ್ನಾಗಿ ವಾಸನೆ ಗರಿ ಗರಿ ಅಂತ ತಿನ್ನೋಕು ತುಂಬಾ ರುಚಿಯಾಗಿರುತ್ತೆ ಅಲ್ವಾ? ಈಗ ಮೈಸೂರಲ್ಲಿ ಇದೀರಲ್ವಾ ಈಗ, ಸೊ ನಿಮ್ಗೆ ಮೈಸೂರ್ ಪಾಕ್ ಮಾಡಕ್ ಬರತ್ತಾ? ಮೈಸೂರ್ ಸ್ಪೆಷಲ್ ಮಾಡ್ತೀನಿ. ಹೌದಾ? ಮೈಸೂರ್ ಪಾಕ್ ಮಾಡ್ತೀನಿ, ಬೇಸನ್ ಲಾಡು ಮಾಡ್ತೀನಿ, ಸ್ವೀಟ್ಸ್ ಸುಮಾರು ಮಾಡ್ತೀರಾ? ಮೈಸೂರ್ ಪಾಕ್ ಅಂದ್ರೆ ಹೇಗ್ ಮಾಡ್ತಾರೆ? ಈಗ ತುಪ್ಪದಲ್ಲಿ ಮಾಡಿರ್ತಾರಲ್ವಾ, ಸಾಫ್ಟ್ ಸಾಫ್ಟ್ ಬರುತ್ತಾ? ತುಪ್ಪದಲ್ಲೇ ಮಾಡೋದು. ಸಾಫ್ಟ್ ಸಾಫ್ಟ್ ಬರುತ್ತಾ, ಗರಿ ಗರಿಯಾಗಿ ಬರುತ್ತಾ? ಯಾವ ತರ ಮಾಡ್ತೀರಾ ನೀವು? ಎರಡು ತರನು ಮಾಡ್ತೀನಿ. ಹೌದಾ? ಹೇಗ್ ಮಾಡ್ತೀರಾ ಹೇಳಿ ಟಿಪ್ಸ್ ಎರಡಕ್ಕೂ. ಕಡಲೆ ಹಿಟ್ಟು, ಸಕ್ಕರೆ ಇಟ್ಕೊಂಡ್ಬಿಡೋದು ಪಾಕ. ಅದು ಒಂದೇಳೆ ಪಾಕ ಬಂದಾಗ ಕಡಲೆ ಹಿಟ್ಟು ಹಾಕ್ಬಿಟ್ಟು ಕಲಿಸ್ತಾ ಇರೋದು. ತುಪ್ಪ 1 ಬಟ್ಲಿಗೆ 2 ಬಟ್ಲು ತುಪ್ಪ ಹಾಕ್ಬಿಟ್ಟು ಅದು ಸುತ್ತಲೂ ಅಂಟ್ಕೊಳ್ದೆ ಮುದ್ದೆ ತರ ಆಗುತ್ತೆ. ಆವಾಗ ಬಟ್ಲು ತಟ್ಟೆಗೆ ಹಾಕ್ಬಿಡು. ತಟ್ಟೆಗೆ ಒಂದ್ ಸ್ವಲ್ಪ ನೀರು, ಅದು ಹಾಕಿದ ತಕ್ಷಣ ಸ್ವಲ್ಪ ನೀರ್ ಚುಮ್ಸಿದ್ರೆ ಮೈಸೂರು ಪಾಕು ಒಂಥರ ಟೊಳ್ಳಾಗಿ ಬರುತ್ತೆ. ಸೊ ಹೀಗ್ ಮಾಡಿದ್ರೆ ಈಗ ಸಾಫ್ಟ್ ಆಗತ್ತಾ ಅಥವಾ ಗರಿ ಗರಿ ಆಗುತ್ತೆ? ಇದು ಗರಿ ಗರಿ ಆಗುತ್ತೆ. ಇನ್ನು ಸ್ವಲ್ಪ ಮೊದಲೇ ತೆಗೆದ್ರೆ ಇನ್ನು ಮೆತ್ತಗ್ ಚೆನ್ನಾಗಿ. ಅದು ತೆಗೆಯೋದ್ರಲ್ಲಿದೆ. ಲೇಟ್ ಆಗಿ ತೆಗೆದ್ರೆ ಗರಿ ಗರಿ ಅಂತ ಆಗುತ್ತೆ, ಮುಂಚೆನೆ ತೆಗೆದ್ರೆ. ಈಗ ನೋಡಿ ದೋಸೆನು ಗರಿ ಗರಿಯಾಗಿ ಬರ್ತಾ ಇದೆ. ರವೆ ದೋಸೆ ರುಚಿನೇ ಬೇರೆ ಅದೊಂಥರ. ಹೌದು, ಇದು ಲೈಟ್ ವೈಟ್ ತರ ಇರುತ್ತೆ, ತಿನ್ಬೋದು. ಇನ್ನೂ ಒಂದು ಕರೆಕ್ಟ್. ಅದೇ ಉದ್ದಿನ ಬೇಳೆ ದೋಸೆ ಆದ್ರೆ ಸಾಕು ಅನ್ಸುತ್ತೆ. ಇದೆಲ್ಲ ಆದ್ಮೇಲೆ ಹಾಕ್ತಾ ಇದೀರಾ ನೀವಲ್ವಾ? ಇದೆಲ್ಲ ಹಾಕ್ಬಿಟ್ಟು ಮಡ್ಚ್ಬಿಟ್ಟು ಮತ್ತೆ ಇನ್ನೂ ರೋಸ್ಟ್ ಮಾಡ್ಬೇಕು ಚೆನ್ನಾಗಿ. ಓ ಹೌದಾ?
ಯಾಕೆಂದ್ರೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ರೋಸ್ಟ್ ಆಗಿರಲ್ಲ, ಐ ಮೀನ್ ಹಾಗೆ ಹಸಿದೆ ಕತ್ತರಿಸ. ಅದು ಸ್ವಲ್ಪ ಒಳಗಡೆ ಬೆಂದಂಗ ಆಗುತ್ತೆ. ಇದನ್ನ ಮಡ್ಚ್ಬಿಟ್ಟು ಓಹೋ, ಒಳಗಡೆ ಇದೆ ಅಂತ ಗೊತ್ತಾಗಲ್ಲ. ಮತ್ತೆ ತುಪ್ಪ ಹಾಕ್ತಾ ಇದಾರೆ. ಅಯ್ಯಪ್ಪ, ಫುಲ್ ತುಪ್ಪ ಬಾಯಲ್ಲಿ. ಒಂದೇ ದೋಸೆ ಸಾಕು ಅನ್ಸುತ್ತೆ ಇದು ತಿಂದ್ರೆ. ತಿಂದು ನೋಡಿ, ಇದು ಒಂದು ಕೇಳ್ತೀರಾ. ಜಾಸ್ತಿ ಆಯ್ತು ಇದು. ಒಂದ್ ದೋಸೆ ತಿಂದು ಒಂದು ಸಾಮಾನ್ಯವಾಗಿ ಒಂದು 5 ಕಿಲೋಮೀಟರ್ ವಾಕ್ ಮಾಡ್ಬೇಕು ಅನ್ಸುತ್ತೆ. ವೀಕ್ಷಕರೇ ನೋಡಿ, ನಿಮ್ ಭಕ್ತಿ ಎಷ್ಟು ತಿಂತೀರಾ, ಎಷ್ಟು ವಾಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಅಲ್ವಾ ಅನ್ಸೂಯ ಅವ್ರೆ? ಈಗೆಲ್ಲ ಡಯಟ್ ಮಾಡ್ತಾರೆ, ತುಪ್ಪನೇ ತಿನ್ನೋದಿಲ್ಲ. ಅದಕ್ಕೆ ಭಯ ಆಗ್ತಾ ಇದೆ, ಏನಿದು ಇಷ್ಟು ತುಪ್ಪ ಹಾಕ್ಬಿಟ್ಟಿದ್ದಾರೆ ಅಂತಾರೆ. ಏನೋ ಆಸೆ ರುಚಿಗೆ ಒಂದಾದ್ರೂ ನನಗ್ ತಿನ್ಸ್ಬೇಕು ಅಂತ ಇಷ್ಟ ಹಾಕೊಡ್ತಾ ಇದ್ರಿ. ನೀವೇನ್ ಭಯ ಪಡ್ಬೇಡಿ ವೀಕ್ಷಕರೇ. ಸೊ ರೆಡಿ ಆಗಿದೆ, ತಟ್ಟೆ ಕೊಡಿ. ನನ್ಗೂ ಭಯ ಆಗ್ತಿದೆ, ಬಟ್ ಸ್ವಲ್ಪನೇ ಟೇಸ್ಟ್ ಮಾಡ್ತೀನಿ. ಬಟ್ ಏನು ಅಂದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ತಡಿಯಕ್ಕೂ ಆಗ್ತಾ ಇಲ್ಲ, ತಿಂದೇ ಇರಕ್ಕೂ ಆಗಲ್ಲ. ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ತಿನ್ಬಿಟ್ಟು ನೀವೇ ಹೇಳ್ಬೇಕು. ತಿನ್ಬಿಟ್ಟು ಹೇಳ್ಬೇಕು. ತುಂಬಾ ಬಿಸಿ ಆಗಿದೆ. ಇದಕ್ಕೇನು ಬೇಡ ಅಲ್ವಾ? ಒಳಗಡೆ ಎಲ್ಲ ಹಾಕಿದ್ದೀರಾ, ತುಪ್ಪ ಮಯವಾಗಿದೆ. ಒಳಗಡೆ ಸಾರಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಖಾರ ಇರುತ್ತೆ, ಅದನ್ನು ಬಂದ್ಬಿಡುತ್ತೆ ಇದ್ರಲ್ಲಿ. ಅದೇ ಬರುತ್ತೆ. ಸೊ ಹಾಗಿದ್ರೆ ಅದೇನ್ ಟೇಸ್ಟ್ ಬರುತ್ತೆ ನೋಡ್ತೀನಿ. ನಾಲ್ಗೆ ಸುಟ್ಕೋತೀನ ಅಂತ ಭಯ. ನಿಧಾನಿಸ್ತೀನಿ ಸ್ವಲ್ಪ ಆರಿದ್ಮೇಲೆ. ಓಕೆ, ಅನ್ಸೂಯ ಅವರೇ, ನೀವು ನಮ್ಗೆ ಇಷ್ಟೊಂದು ಅಡಿಗೆಗಳು ಕಲ್ಸ್ಕೊಟ್ರಿ. ಮೈಸೂರಿಂದ ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ ನನಗೆ. ಹೌದಾ? ಇದೇ ಮೊದಲನೇ ಸಲ ನಾನು ಬಂದು ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ನೀವೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೂ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ನಿಮ್ಗೂ. ನಮ್ಗೆ ರುಚಿ ರುಚಿಯಾದ ಅಡಿಗೆ ಮಾಡ್ಕೊಟ್ಟಿದ್ದೀರಲ್ವಾ ತಿನ್ನಕ್ಕೆ. ವೀಕ್ಷಕರಿಗೆ ಸ್ವಲ್ಪ ಆರಿದೆ, ತಿಂದು ನೋಡ್ತೀನಿ. ಇನ್ನು ತಡಿಯಕ್ ಆಗ್ತಾ ಇಲ್ಲ. ಆರಿದ್ಮೇಲೆ ಇನ್ನೇನು ರುಚಿ ಇರುತ್ತೆ. ಸೂಪರ್ ಆಗಿದೆ. ಸಾರಿನ ಪುಡಿ ಬೇರೆ ಹಾಕಿದ್ದಾರೆ ಇದ್ರಲ್ಲಿ. ತುಪ್ಪ ಏನ್ ಕೇಳ್ತೀರಾ, ಬಾಯಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದೆ ಅದು. ಸೂಪರ್ ಅಂದ್ರೆ ಸೂಪರ್, ತುಂಬಾನೇ ರುಚಿಯಾಗಿದೆ ವೀಕ್ಷಕರೇ. ಯಾವಾಗಾದ್ರೂ ಒಮ್ಮೆ ಟ್ರೈ ಮಾಡಿ. ಡಯಟ್ ಅಂದ್ರೆ ಪರವಾಗಿಲ್ಲ, ತುಪ್ಪ ಕಡಿಮೆ ಹಾಕೊಳ್ಳಿ. ಬಟ್ ರವೆ ದೋಸೆ ಮಾತ್ರ ಸಖತ್ತಾಗಿದೆ. ನೀವು ಖಂಡಿತ ಪ್ರಯತ್ನ ಮಾಡಲೇಬೇಕು. ರವೆ ದೋಸೆ. ರವೆ ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ಮತ್ತೊಮ್ಮೆ ನೋಡೋಣ. ಅಕ್ಕಿ ಹಿಟ್ಟು 1 ಕಪ್, ಸಣ್ಣ ರವೆ 3/4 ಕಪ್, ಸೋಡಾ ಚಿಟಿಕೆಯಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ತುಪ್ಪ ಸ್ವಲ್ಪ. ರವೆ ದೋಸೆ ಮಾಡುವ ವಿಧಾನವನ್ನು ಮತ್ತೊಮ್ಮೆ ನೋಡೋಣ. ಒಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟು, ಸಣ್ಣ ರವೆ, ಉಪ್ಪು, ಸೋಡಾ, ನೀರು ಬೆರೆಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಡಬೇಕು. ಈಗ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸಾರಿನ ಪುಡಿ ಬೆರೆಸಿದ ಮಿಶ್ರಣ ಸಿದ್ಧಪಡಿಸಿಕೊಳ್ಳಬೇಕು. ನಂತರ ಈಗಾಗಲೇ ಸಿದ್ಧಪಡಿಸಿದ ಹಿಟ್ಟಿಗೆ ಜೀರಿಗೆ ಬೆರೆಸಿ ಎಣ್ಣೆ ಹಾಕಿ ಕಾದ ಕಾವಲಿ ಮೇಲೆ ಹಿಟ್ಟನ್ನು ಹರವಿ ತುಪ್ಪ ಹಾಕಿ ಬೇಯಿಸಿದ ದೋಸೆ ಮೇಲೆ ಈರುಳ್ಳಿ ಟೊಮ್ಯಾಟೊ ಮಿಶ್ರಣವನ್ನು ಹರಡಿ ಮಡಚಿ ಬೇಯಿಸಿದರೆ ರುಚಿ ರುಚಿಯಾದ ರವಾ ದೋಸೆ ಸವಿಯಲು ಸಿದ್ಧ. ಆರೋಗ್ಯಕರ ಭವಿಷ್ಯ ನಮ್ಮದಾಗಬೇಕಾದಲ್ಲಿ ಆಹಾರ ಸೇವನೆ ಸಮರ್ಪಕವಾಗಿರಬೇಕು. ಯಾವ ಆಹಾರದಲ್ಲಿ ದೇಹಕ್ಕೆ ಪೂರಕವಾದ ಶಕ್ತಿ, ಪ್ರೋಟೀನ್, ವಿಟಮಿನ್, ಕೊಬ್ಬು, ಖನಿಜ ಮುಂತಾದವು ಸಮ ಪ್ರಮಾಣದಲ್ಲಿದ್ದು ದೇಹದ ಜೀವನ ಸ್ಥಿತಿ, ಆರೋಗ್ಯ ಸ್ಥಿತಿ ಕಾಪಾಡಿಕೊಂಡು ಬರುತ್ತದೋ ಅದನ್ನು ಸಮತೋಲನ ಆಹಾರ ಎಂದು ಕರೆಯಬಹುದು. ಇವುಗಳನ್ನು ದೇಹದ ಅವಶ್ಯಕತೆಗೆ ಅನುಸಾರವಾಗಿ ಸರಿಯಾದ ಪ್ರಮಾಣದಲ್ಲಿ ಪ್ರತಿನಿತ್ಯ ಸೇವಿಸುತ್ತಿರಬೇಕು. ಅಂತೆಯೇ ದೋಸೆಯನ್ನು ತಯಾರಿಸುವಾಗ ಈ ಎಲ್ಲ ಅಂಶಗಳನ್ನು ಒಳಗೊಂಡ ಪದಾರ್ಥಗಳನ್ನು ಬಳಸಿಕೊಂಡರೆ ದೋಸೆಯನ್ನು ಸಹ ಒಂದು ಸಮತೋಲನ ಆಹಾರ ಎಂದು ಕರೆಯಬಹುದು ಅಲ್ವೇ? ವೀಕ್ಷಕರೇ, ಸ್ವಸ್ಥ ಬದುಕಿಗಾಗಿ ಸ್ವಚ್ಛ ಆಹಾರವನ್ನು ತಯಾರಿಸಲು ನಾವು ಯಾಕೆ ಉದಾಸೀನತೆ ತೋರಬೇಕು ಅಲ್ವೇ? ಹಾಗಿದ್ರೆ ಬನ್ನಿ, ಹಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಏನಂತೀರಿ? ನಮ್ಮ ವಿಳಾಸ: ಹೆಚ್ಚುವರಿ ಮಹಾನಿರ್ದೇಶಕರು, ಆಹಾ ಎಂಥ ರುಚಿ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ವಿಳಾಸ chandanarchi@gmail.com.